ವಿದ್ಯಾರ್ಥಿಗಳಿಗೆ NTA ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ಕೇಳಾದ್ಮೇಲೆ ನೀವು ಇಷ್ಟೊಂದು ಜನ ಖುಷಿ ಪಡ್ತೀರಾ, ಆ ರೀತಿ ಇದೆ ಒಂದು ಅಪ್ಡೇಟು. ಮತ್ತು ನಿಮಗೆ NTA ರೂಲ್ಸ್ ಪ್ರಕಾರ ನಿಮಗೆ ನೀಟ್ ಎಕ್ಸಾಮ್ ಬರೆಯೋದು ಕಂಪಲ್ಸರಿ ಆಗಿತ್ತು ಈ ಒಂದು ಕೋರ್ಸಿಗೆ. ಇವಾಗ ಆ ಒಂದು ರೂಲ್ಸ್ನ ಕಂಪ್ಲೀಟ್ಲಿ ಚೇಂಜಸ್ನ ಮಾಡಿದರೆ. ಮತ್ತು ನೀವು NTA ನೀಟ್ ಅಪ್ಲಿಕೇಶನ್ ಹಾಕಿರೋದು ಕಂಪ್ಲೀಟ್ ಆಗಿದೆಯಾ ಆಗಿಲ್ವಾ ಅದನ್ನ ಯಾವ ರೀತಿ ತಿಳ್ಕೊಬೇಕು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನೀಟ್ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಈ ವರ್ಷ ನೀವು ನೀಟ್ ಎಕ್ಸಾಮ್ ಬರೆಯೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಹಾಗೆ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂದರೆ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತು ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದರ ರೀತಿ ಕಂಟಿನ್ಯೂಸಿಗೆ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೀವೇನಾದರೂ ಒಂದು ಅಬ್ರೋಡಲ್ಲಿ MBBS ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ ಅಂದರೆ ಗೂಗಲ್ ಫಾರ್ಮ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಅದನ್ನ ಫಿಲಪ್ ಮಾಡಿ ನಿಮಗೆ ವಾಟ್ಸಪ್ಗೆ 24 ಅವರ್ಸಲ್ಲಿ ಯೂನಿವರ್ಸಿಟಿ ಲಿಸ್ಟ್ ಮತ್ತು ಫೀಸ್ ಲಿಸ್ಟ್ ಬರುತ್ತೆ. ಅದಾದಮೇಲೆ ನಿಮಗೆಲ್ಲ ಓಕೆ ಅಂದರೆ ನಂತರ ನೀವು ಒಂದು ಆಫೀಸನ್ನ ವಿಸಿಟ್ ಮಾಡಿ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು ಅಡ್ಮಿಷನ್ ಪ್ರೊಸೀಜರ್ನ. ಓಕೆನಾ? ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಫಿಲಪ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ NTA ಕಡೆಯಿಂದ ಮುಖ್ಯವಾಗಿ ಕೆಲವು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ನೀಟ್ ಅಪ್ಲಿಕೇಶನ್ ಹಾಕಿದ್ದೀರಾ, ಅದು ಕರೆಕ್ಟಾಗಿ ಸಕ್ಸಸ್ಫುಲ್ಲಾಗಿ NTAಗೆ ಸರ್ವರ್ಗೆ ಹೋಗಿದೆ ಅಂದರೆ ಇಲ್ಲಿ ನಿಮ್ಮೆಲ್ಲರ ಹತ್ರನೂ ಕೂಡ ಇದು ಕನ್ಫರ್ಮೇಷನ್ ಪೇಜ್ ಇರಲೇಬೇಕು. ಈ ಒಂದು ಕನ್ಫರ್ಮೇಷನ್ ಪೇಜ್ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ನೀಟ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಅಂದರೆ ನೀವು ನೀಟ್ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಅಪ್ಲೈ ಮಾಡಿದ್ದೀರಾ, ನೀವು ಹಾಕಿರುವಂಥ ಅಪ್ಲಿಕೇಶನ್ NTA ಸರ್ವರ್ಗೆ ಹೋಗಿದೆ ಅಂತ ಅರ್ಥ. ಇಲ್ಲೇನಾದರೂ ಡಾಫ್ ಕಾಪಿ ಅಂತ ಇದೆ ಅಥವಾ ಈ ಪೇಜ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು NTA ನೀಟ್ ಅಪ್ಲಿಕೇಶನ್ ಹಾಕಿರೋದಕ್ಕೆ ಯಾವುದೇ ಥರದ ಪ್ರೂಫ್ ಇರೋದಿಲ್ಲ, ನಿಮ್ಮ ಅಪ್ಲಿಕೇಶನ್ ಇನ್ನೂ NTA ಸರ್ವರ್ಗೆ ಹೋಗ್ದೇನೂ ಕೂಡ ಇರ್ಬೋದು. ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ. ಏನು ಮಾಡಿದ್ದಾರೆ ಅಂದರೆ ಈ ವರ್ಷ ಒಂದು ರೂಲ್ಸ್ನ ಮತ್ತೆ ಚೇಂಜ್ ಮಾಡಿದ್ದಾರೆ. BPT ಮತ್ತು BOT ಕೋರ್ಸಸ್ಗಳಿಗೆ ಮೊದಲು ನೀಟ್ ಎಕ್ಸಾಮ್ ಬರಲೇಬೇಕು ಅಂತ ಹೇಳಿದರು, ಇವಾಗ ನೀವೇನು ಬರೆಯೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದರೆ ನೀವು BPT ಮತ್ತು BOT ಕೋರ್ಸಸ್ಗಳಿಗೆ ಡೈರೆಕ್ಟಾಗಿ PUC ಎಕ್ಸಾಮ್ ಬರೆದಿದ ತಕ್ಷಣ ಕೂಡ ಅಡ್ಮಿಷನ್ ಆಗ್ಬೋದು, ಏನು ಕೂಡ ತೊಂದರೆ ಇಲ್ಲ. ಮತ್ತು NTA ನೀಟ್ ಕಡೆಯಿಂದ ಏನೊಂದು ಅಪ್ಡೇಟ್ ಬಂದಿದೆ ಅಂದರೆ ಇಲ್ಲಿ 3-4 ದಿನದಿಂದ ಎಷ್ಟೊಂದು ಜನ NTA ನೀಟ್ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ತಿದ್ರು, ಆದರೆ ಸರ್ವರ್ ಫುಲ್ ಕಂಪ್ಲೀಟ್ಲಿ ಕ್ರ್ಯಾಶ್ ಆಗಿದೆ. ಓಕೆನಾ? ಅದರಿಂದ ಏನು ಮಾಡಿದ್ದಾರೆ ಅಂದರೆ ಇವಾಗ ಡೇಟ್ನ ಎಕ್ಸ್ಟೆಂಡ್ ಮಾಡಿದರೆ, ಎಲ್ಲ ಕೂಡ ಫಿಕ್ಸ್ ಮಾಡಿ ಇವಾಗ ನೀಟ್ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಮಾರ್ಚ್ 11ನೇ ತಾರೀಕು ಆಗಿರುತ್ತೆ. ನೆಕ್ಸ್ಟು ಅಪ್ಡೇಟ್ಸ್ಗಳು ಬೇಕು ಅಂದರೆ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಈ ರೀತಿ ಇದೆ ಒಂದು ಅಪ್ಡೇಟನ್ನು ಅವ್ರಿಗೂ ಕೂಡ ತಿಳಿಸಿ.